ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಲಾಗ್ತಾ ಇದೆ. ಹೌದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ಎಲ್ಲ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಬಳಕೆಯನ್ನು 16 ವರ್ಷದ ಮಕ್ಕಳಿಗೆ ನಿಷೇಧವನ್ನು ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ಮಹತ್ವದ ನಿರ್ಧಾರವನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಅನ್ನುವಂಥ ಮಾತು ಎಲ್ಲ ಕಡೆಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಇನ್ನು ಸೋಷಿಯಲ್ ಮೀಡಿಯಾದ ಗೀಳಿನಿಂದ ಈಗಾಗಲೇ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಒಂದಷ್ಟು ಮಂದಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಮತ್ತೆ ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮಕ್ಕಳ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಇದೀಗ ಆತಂಕವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇರುವಂಥದ್ದು. ಇನ್ನು ಬೇರೆ ದೇಶಗಳಿಗೆ ಕಂಪ್ಯಾರಿಸನ್ ಅನ್ನ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸೋಷಿಯಲ್ ಮೀಡಿಯಾದ ಬಳಕೆ ಮಾಡುವಂಥವರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತಾನೆ ಹೇಳಬಹುದು. ಅದರಲ್ಲೂ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅತಿಯಾದ ಬಳಕೆಯಿಂದ ಬರೀ ಮಕ್ಕಳು ಅಷ್ಟೇ ಅಲ್ಲ, ವಯಸ್ಕರುಗಳು ಕೂಡ ದಾರಿಯನ್ನ ತಪ್ತಾ ಇದ್ದಾರೆ. ಹಲವಾರು ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇದೆ, ದುರಂತಗಳು ಸಂಭವಿಸ್ತಾ ಇದೆ. ಇತ್ತೀಚೆಗೆ ಈ ರೀಲ್ಸ್ ಅನ್ನುವಂತಹ ಪ್ರಭಾವ ಕೂಡ ಸಾಕಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ರೀಲ್ಸ್ ಅನ್ನ ಮಾಡೋದಕ್ಕೆ ಹೋಗಿ ಹಲವಾರು ಜನ ಈಗಾಗಲೇ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ವಯಸ್ಕರ ರೀಲ್ಸ್ನ ಹುಚ್ಚಾಟಕ್ಕೆ ಮಕ್ಕಳ ಪ್ರಾಣ ಕೂಡ ತೆತ್ತಿರುವಂತಹ ಹಲವಾರು ಘಟನೆಗಳು ಕೂಡ ನಡೆದಿರುವಂಥದ್ದು. ಹಲವಾರು ರೀಲ್ಸ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಪಾಯಕಾರಿಯಾಗಿ ಸ್ಟಂಟ್ಗಳನ್ನ ಮಾಡೋದಕ್ಕೆ ಹೋಗಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಪ್ರಕರಣಗಳು ಕೂಡ ನಮ್ಮ ಭಾರತ ದೇಶದಲ್ಲೇ ನಡೆದಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಮುಂದಿನ ದಿನದಲ್ಲಿ ಭಾರತದಲ್ಲಿ ಸೋಷಿಯಲ್ ಮೀಡಿಯಾಗಳ ಬಳಕೆ ಮಾಡುವಂಥವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಇತ್ತೀಚೆಗೆ AI ಟೆಕ್ನಾಲಜಿಗಳು ಕೂಡ ಜಾಸ್ತಿ ಆಗಿರುವಂಥದ್ದು. ಮಕ್ಕಳ ಕೈಗೆ ಮೊಬೈಲ್ ಬಂದಂತಹ ಸಂದರ್ಭದಲ್ಲಿ ಏನ್ ಬೇಕಾದರೂ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಭಾರತ ದೇಶದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಮೋದಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ಮಕ್ಕಳಿಗಷ್ಟೇ ಸಮಸ್ಯೆ ಅಲ್ಲ, ಮಕ್ಕಳಿಗೆ ಫೋನ್ಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಪೋಷಕರು ಕೂಡ ಈ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾವನ್ನ ಬಳಸುವಂತಹ ಸಂದರ್ಭದಲ್ಲಿ ಇಲ್ಲಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತಹ ಕೆಲವೊಂದು ವಿಚಾರದ ಬಗ್ಗೆಯೂ ಕೂಡ ಆಲೋಚನೆಗಳನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಈ ಹಿಂದೆ ಇದೇ ರೀತಿಯಾಗಿ ಹಲವಾರು ಪ್ರಕರಣಗಳು ನಡೆದಿತ್ತು. ಯಾವುದೋ ಒಂದು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಆ ಮುಖಾಂತರವಾಗಿ ಕೆಟ್ಟದಾದಂತಹ ಕಮೆಂಟ್ಸ್ ಗಳನ್ನ ಹಾಕುವಂಥದ್ದು. ಇನ್ನು ಮುಂದೆ ಇದಕ್ಕೆ ಅವಕಾಶ ಇರೋದಿಲ್ಲ. ಯಾರು ಯಾವ ಅಕೌಂಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಆಧಾರ್ ಕಾರ್ಡ್ ಸಂಖ್ಯೆಯ ಮುಖಾಂತರವಾಗಿ ಗುರುತಿಸಲಾಗುತ್ತೆ. ಒಂದು ವೇಳೆ ಇಲ್ಲಿ ಯಾರಾದರೂ ತಪ್ಪಿತಸ್ಥರು ತಪ್ಪುಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದಾದ್ರೆ ಅಂಥವರಿಗೆ ಕೇಂದ್ರ ಸರ್ಕಾರದಿಂದ ಕೆಲವೊಂದು ನಿಯಮಗಳನ್ನ ಕೂಡ ಜಾರಿ ಮಾಡಲಾಗ್ತಾ ಇದೆ. ದಂಡವನ್ನ ವಿಧಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಯೂಟ್ಯೂಬ್ ಸೇರಿದಂತೆ ಆಸ್ಟ್ರೇಲಿಯಾದಲ್ಲಿ ಬಳಕೆ ಆಗುವಂತಹ ಸಾಮಾಜಿಕ ಮಾಧ್ಯಮಗಳು ಏನಿದೆ ಅಂತಹ ಪ್ಲಾಟ್ಫಾರ್ಮ್ಗಳ ಬಳಕೆ 16 ವರ್ಷದ ಒಳಗಿನ ಮಕ್ಕಳಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇರುವಂಥದ್ದು. ಈ ಕುರಿತಾಗಿ ಮಾತನಾಡಿರುವಂತಹ ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನಿಸ್ ಅವರು ಕಳೆದ ಕೆಲ ವರ್ಷಗಳಿಂದ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ ಅವರ ಬೆಳವಣಿಗೆಯನ್ನ ಕೂಡ ಇದು ಕುಂಠಿತ ಮಾಡ್ತಾ ಇದೆ. ಜೊತೆಗೆ ಸಾಕಷ್ಟು ಸಮಸ್ಯೆಗೆ ಮಕ್ಕಳು ಇದರಿಂದಾಗಿ ಸಿಕ್ಕಾಕೊಳ್ತಾ ಇದ್ದಾರೆ. ಜೊತೆಗೆ ಮೋಸ ಹೆಚ್ಚಾಗ್ತಾ ಇದೆ, ವಂಚನೆಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಮಕ್ಕಳ ಅಪಹರಣ ಪ್ರಕರಣಗಳು ಕೂಡ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೇ ನಡೀತಾ ಇರುವಂತದ್ದು ಶೋಚನೀಯ. ಹೀಗಾಗಿ 16 ವರ್ಷದ ಒಳಪಟ್ಟಿರುವಂತಹ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಮಾಡುವಂಥದ್ದು, ಜೊತೆಗೆ ಅದರಿಂದ ದೂರ ಇರುವಂತಹ ರೀತಿಯಲ್ಲಿ ಹೊಸ ರೀತಿಯಾದಂತಹ ಕಾನೂನನ್ನ ತರಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಆಸ್ಟ್ರೇಲಿಯಾ ಕ್ಯಾಬಿನೆಟ್ ಈ ಬಗ್ಗೆ ಚರ್ಚೆಯನ್ನ ಈಗಾಗಲೇ ನಡೆಸಿರುವಂಥದ್ದು. ಜೊತೆಗೆ ಒಂದು ಕರಡು ಕಾಯ್ದೆಯನ್ನ ಕೂಡ ಸಿದ್ಧ ಮಾಡಿಕೊಂಡಿದೆ ಅಂತೆ. ಅಂತಿಮ ಹಂತದ ತಯಾರಿಗಳ ಬಳಿಕವಷ್ಟೇ ಸಂಸತ್ತಿನಲ್ಲಿ ಇದನ್ನ ಮಂಡನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಶೀಘ್ರದಲ್ಲೇ ಹೊಸ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಮಸೂದೆ ಕೂಡ ಮಂಡನೆ ಆಗ್ತಾ ಇರುವಂಥದ್ದು. ಒಮ್ಮೆ ಮಸೂದೆ ಮಂಡನೆಯಾದ ಬಳಿಕ 12 ತಿಂಗಳ ಒಳಗಾಗಿ ಅದನ್ನ ಜಾರಿ ಮಾಡಬೇಕು ಅನ್ನುವಂಥ ಕಾನೂನು ಕೂಡ ಇರುವಂಥದ್ದು. ಈ ಬಗ್ಗೆಯೂ ಕೂಡ ಈಗಾಗಲೇ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈ ಒಂದು ಕಾಯ್ದೆಯಲ್ಲಿ 16 ವರ್ಷದ ಒಳಪಟ್ಟಿರುವಂತಹ ಮಕ್ಕಳು ಸೋಷಿಯಲ್ ಮೀಡಿಯಾನ್ನ ಬಳಕೆ ಮಾಡುವಂಥದ್ದು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ. ಜೊತೆಗೆ ಈ ಕುರಿತಾಗಿ ಪೋಷಕರು ಬಹಳನೇ ಎಚ್ಚರ ವಹಿಸಬೇಕು ಅಂತ ಕೂಡ ಹೇಳಲಾಗಿದೆ. ಪೋಷಕರ ಅನುಮತಿಯನ್ನ ಇಲ್ಲದೇನೆ ಯಾವುದೇ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾನ ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಅದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಆಸ್ಟ್ರೇಲಿಯಾ ಈ ಕುರಿತಾಗಿ ಈಗಾಗಲೇ ಕಠಿಣವಾದಂತಹ ನಿಯಮಗಳನ್ನ ರೂಪಿಸಿಕೊಂಡಿರುವಂತದ್ದು. ಶೀಘ್ರದಲ್ಲೇ ಸಂಸತ್ತಿನಲ್ಲಿ ಇದು ಮಂಡನೆಯಾಗ್ತಾ ಇದೆ. ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನ ಬಳಸುವಂತವರ ಸಂಖ್ಯೆ ಕೂಡ
ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮಕ್ಕಳು ಬಳಸುವಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ಗಳು ಕಂಟೆಂಟ್ಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಎಂತಹ ಕಂಟೆಂಟ್ಗಳನ್ನು ಮಕ್ಕಳು ನೋಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೋಷಕರು ಗಮನವನ್ನು ಹರಿಸಬೇಕಾಗತ್ತೆ. ಇದೇ ಈ ಹೊತ್ತಿನ ವಿಶೇಷ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ NCIB ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.